ಇದು ಡಿ ಕೆ ಶಿವಕುಮಾರ್ ಅವ್ರಿಗಾದರೂ ಇದೇ ಮಾತೆ, ಸಿದ್ದರಾಮಯ್ಯನವ್ರಿಗಾದರೂ ಇದೇ ಮಾತೆ, ಯಾವ್ದಾರೊಬ್ಬ ಶಾಸಕರಿಗಾದರೂ ನಾನು ಇದೇ ಮಾತೆ. ನಾನು ಬರೀ ಒಕ್ಕಲಿಗರು ಓಟ್ ಹಾಕ್ಬಿಡಿ, ಕುರುಬ ಸಮುದಾಯದ ಮತಗಳು ಮಾತ್ರ ಸ್ವೀಕೃತ ಮತಗಟ್ಟೆಯಲ್ಲಿ, ಒಕ್ಕಲಿಗ ಸಮುದಾಯದ ಮತಗಳು ಮಾತ್ರ ಸ್ವೀಕೃತ ಇಲ್ಲವಲ್ಲ. ಎಲ್ಲರೂ ಓಟ್ ಹಾಕಿದ್ರೆ 136 ಬರೋಕ್ಕೆ ಸಾಧ್ಯ ಸ್ವಾಮಿ. ಅನೇಕರು ಓಟ್ ಹಾಕ್ತಾ ಇದ್ದರೆ ನೀವು 66ಕ್ಕೂ 69ಕ್ಕೂ ನೀವು ಕುಸಿಯೋಕ್ಕೂ ಅದೇ ರೀಸನ್ ಆಗುತ್ತೆ. ಸೊ ಹೀಗಿದ್ದಾಗ ಈ ಕೋಟೆಗಳ ರಚನೆ ಯಾಕಾಗ್ತಿದೆ ನಾಯಕರ ಸುತ್ತಲೂ? ಒಂದು ಜಾತಿ ಕೋಟೆ, ನಮ್ಮ ಹುಡುಗರುಗಳ ಕೋಟೆ. ಅವರು ಅಷ್ಟೇ ನಮ್ಮ ಕಡೆ ಹೋದ ಕೆಲಸ ಮಾಡಿಸ್ಕೊಡ್ತೀನಿ ಕಣ, ನಮ್ಮವರೇ ಇರಲಿ ಅಲ್ಲಿ ಅಂದರೆ ಬೇರೆ ಇದ್ದರೆ ಕೆಲಸ ಆಗಲ್ಲ ಅಂತ ಆದರೂ ಸಂದೇಶನ ಅದು. ಬೇರೆ ಜಾತಿಯವರು ಏನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ, ಬೇರೆ ಜಾತಿ MLA ಆಗಿಬಿಟ್ರೆ ಇವ್ರು ಯಾರ್ದು ಕೆಲಸ ಆಗಲ್ಲ, ಹಾಗೆ ಅರ್ಥ ಮಾಡ್ಕೋಬೇಕಾ ನಾವು ಅಂತ. ಇಲ್ಲ, ನೀವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ಮೊನ್ನೆ ಮಂಜುನಾಥರು ಭಾಳ ಸ್ಪಷ್ಟ ಹೇಳಿದ್ರು, ರಾಜಕೀಯ ಹಿನ್ನೆಲೆ ನೋಡಿ ಒಂದು ಸತಿ ಅಂತ. ಸಿದ್ದರಾಮಯ್ಯನವರ ಸಮಾಜವಾದ ಹಿನ್ನೆಲೆ ಯಾವಾಗಲೂ ನಾವು ಬಂದ ದಾರಿ ಮರೀಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲನ ನಿಂತಾಗ ನಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ. ಅವರ ರಾಜಕೀಯ ಇತಿಹಾಸ ಆಗಲಿ, ಆಮೇಲೆ ರಾಜಕೀಯ ಹೋರಾಟ ಆಗಲಿ, ನಾನು ಅವರ ಅದ್ಭುತವಾಗಿದೆ. ಆಮೇಲೆ ಅವರೂ ಕೂಡ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅಂತಿದ್ದಾರೆ. ಆದರೆ ಇಂಥ ಸಂದರ್ಭ ಬಂದಾಗ ನನಗೆ ಪಿಕ್ ಆ್ಯಂಡ್ ಚೂಸ್ ಮಾಡ್ತಾರೆ. ನಾನು ಈ ಜನಾಂಗದ ನಾಯಕ, ಯಾರೇ ಆಗಲಿ, ಓಕೆ, ನಾನು ಇಂಥವ್ರು ಅಂತ ಹೇಳಲಿಕ್ಕೆ ಹೋಗಲ್ಲ. ನಾನು ಜನಾಂಗಗಳಲ್ಲಿ ಪ್ರಭಾವಿ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಅದು ಒಕ್ಕಲಿಗ, ಲಿಂಗಾಯತ, ಸಮಾಜ, ನಾನು ಅದನ್ನು ಹೇಳಕ್ಕೆ ಹೋಗ್ತಿಲ್ಲ. ನಾನು ಈ ರಾಜಕೀಯಕ್ಕೆ ಬಂದ ನಂತರ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಮರ್ತೋಗುತ್ತಾ? ಈಗ ಇಲ್ಲ ಹಾಕ್ತಾ ಇದ್ದೀರಿ, ನೀವು ಹಾಕ್ತಾ ಅಹಿಂದ ಮತವಾರ ಕ್ಷೇತ್ರ ರಿಲೀಸ್ ಮಾಡಿದಿರಿ, ಇವ್ರು ಬಿಟ್ಟರೆ ಮುಗದೇ ಹೋಯ್ತು, ಹಾಳಾಗೋಯ್ತು ಅಂತನಾ? ಅದು ಒಕ್ಕಲಿಗರ ವಿಚಾರ. ಅವ್ರಿಗೂ ಏನಂತಂದರೆ, ನಮ್ಮ KSM ಕೃಷ್ಣ ಆದರು, ಇವರಾದರು, ಕೆಂಗಲ್ ಹನುಮಂತಯ್ಯ ಆದರು, ಇವ್ರಿಗೂ ಭಾಳ ದಿವಸ ನನಗೆ ಪೆನ್ ಕೊಡಿ, ಒಂದು ಕಾಗದ ಕೊಡಿ ಅಂತ ಕೇಳಿದ್ರು ಅಂತ ಆ ಒಂದು ಅಭಿಪ್ರಾಯ. ನಾನು ಒಳ್ಳೆ ಆಡಳಿತ ಕೊಡ್ತೀನೇನೋ ಆಸೆಯಲ್ಲಿ ಕೇಳಿರಬಹುದು. ಆದರೆ ನಿಮಗೂ ಅದು ಮರ್ತೋಯ್ತಾ? ನಾನು ಬಂದಾಗ ನಾನು ರಾಜ್ಯವನ್ನು ಸರ್ವ ಜನಾಂಗಗಳ ಹಿತವನ್ನು ಕಾಪಾಡ್ತೀನಿ ಅಂತ ಯಾರು ಹೇಳ್ತಿಲ್ವಲ್ಲ. ಅವ್ರ ಪಕ್ಷ ಶಾಸಕರು ಹೇಳ್ತಿಲ್ಲ, ಸಾಯೋವರೆಗೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನಾನು ಅಧಿಕಾರ ಬಿಟ್ಟು ಕೊಡಬೇಡಿ ಸರ್. ಇವರೆಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಸರ್. ನಾವಂತ ನಿಮ್ಮಂಥವ್ರು ಏನು ಹೇಳ್ಬೇಕು ಸರ್? ನಾವು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಅಸಹ್ಯನೂ ಆಗುತ್ತೆ ಸರ್. ನೀವು ಬಿಟ್ಕೊಡ್ಬೇಡಿ, ನೀವು ಯಾಕೆ ಬಿಟ್ಕೊಡ್ತೀರಾ? ಏನು ಒಂಥರ ರೌಡಿಸಮ್ ಪಟಾಲಂ ಥರ ಆಗೋಯ್ತಲ್ಲ ಸರ್. ನಮ್ಮ ಕಡೆ ನೋಡಿ ಯಾಕೆ ಬಿಡ್ತೀವಿ ಸರ್? ನಮ್ಗೆ ಕೇಳಕ್ಕೆ ಅಸಹ್ಯ. ಇದು ಒಂದು ಭಾಗ. ನೋಡಿ, ನಾನು ಯಾತಕ್ಕೆ ಇದನ್ನು ಹೀಗೆ ಹೇಳೋ ಪರಿಸ್ಥಿತಿ ಬಂತು ಅಂದರೆ, ಸ್ವಾಮಿ ನಿಮ್ಮ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, 2.5 ವರ್ಷಗಳಿಂದ 6 ಜನಗಳ ಮಧ್ಯೆ ನಡೆದಂಥ ಒಂದು ಗುಟ್ಟಿನ ವ್ಯವಹಾರ ಅಂತ. ನೀವು ರಾಷ್ಟ್ರವನ್ನು ಆಳಿದವರು, ಒಂದು ರಾಜ್ಯಕ್ಕೆ ಆಡಳಿತ ಕೊಟ್ಟವರು, 136 ಸೀಟ್ ಕೊಟ್ಟಂಥ ಜನ ನಿಮ್ಮನ್ನು ನಂಬಿದವ್ರನ್ನ ಈ ರೀತಿ ಅವಹೇಳನ ಮಾಡ್ತಿದ್ರಲ್ಲ. ಒಬ್ಬ ನಾಯಕನನ್ನು ಸ್ಪಷ್ಟವಾಗಿ ಕೊಡೋಕ್ಕಾಗ್ತಿಲ್ವಲ್ಲ. ಜನ ಏನು ತಪ್ಪು ಮಾಡಿದ್ರು, ಮತದಾರ ಏನು ತಪ್ಪು ಮಾಡಿದ್ದ? ನೀವು ಅಧಿಕಾರ ಇವ್ರು ಹಾಕ್ತಾರೋ, ನೀವು ರಮಾಕಾಂತ್ ಆಗ್ತಾರೋ, ಮಂಜುನಾಥ್ ಆಗ್ತಾರೋ, ಏನನ ಆಗ್ರಿ, ಈ ರಾಜ್ಯದ ಜನರ ಹಿತಾಸಕ್ತಿ ನೋಡ್ರಿ, ರೈತರ ಹಿತಾಸಕ್ತಿ ನೋಡ್ರಿ, ಶಿಕ್ಷಣ ಕ್ಷೇತ್ರ ಹಿತಾಸಕ್ತಿ ನೋಡ್ರಿ, ಬೆಂಗಳೂರು ನಗರದ ಹಿತಾಸಕ್ತಿ ನೋಡ್ರಿ, ರೈತ ಇವತ್ತು ಮೆಕ್ಕೆಜೋಳದ ಕತೆ ಹೇಳ್ರಿ, ಅವ್ರ ಹಿತಾಸಕ್ತಿಗೆ ಒಬ್ಬರು ಒಂದು ಮಾತಾಡ್ತಿಲ್ವಲ್ರಿ. ಮಾತಾಡಿದ್ರೆ ನೀನು ಮಾತಾಡೋದು ಏನಿದು ನಮ್ಗೆ ಗೊತ್ತಿಲ್ವಾ? ಏನು ಹೈಕಮಾಂಡ್ ನೋಡ್ಕೊಳ್ತದೆ, ಮೀನು ಹಿಡಿಯೋದು ನನಗೆ ಗೊತ್ತು ಅಂತ ಹೇಳ್ತೀರಾ, ಮೀನು ತಿನ್ಸೋದು ಗೊತ್ತು ಅಂತ ಹೇಳ್ತೀರಾ, ಮಾತು ಕೊಟ್ಟರೆ ಉಳಿಸ್ಕೋಬೇಕು ಅಂತ ಗೊತ್ತೀರಾ. ಯಾರು ಮಾತು ಯಾರು ಕೊಟ್ಟರು ಯಾರು ಕೇಳ್ತಾವ್ರ ಸ್ವಾಮಿ ಜನ? ಅವ್ರು ಯಾರ ಹತ್ರ ಬಡ್ಕೊಬೇಕು? ನಿಮ್ಮ ಮಜಾ ನೋಡ್ಕೊಂಡು ಕೂತ್ಕೋಬೇಕಾ ನಾವು? ಮಾತಾಡಿದ್ರೆ ದಿನಕ್ಕೆ 3 ಸತಿ ಡೆಲ್ಲಿ, 3 ಸತಿ 3 ದಿವಸಕ್ಕೂ ಓದ್ತಾವ್ರೆ. ಮಾತಾಡಿದ್ರೆ ಸ್ವಂತ ಕೆಲಸ, ಆ ಕೆಲಸ, ಏನು ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಏನ್ರಿ? ಏನು ಜನ ಎಲ್ಲ ದಡ್ರು ಅನ್ಕೊಂಡಿದ್ದೀರಾ? ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಒಂದು ಸತಿ ಬಾಂಬ್ ಹಾಕದೆ ಇವತ್ತು ನಡೆದಿರೋ ಎಲೆಕ್ಷನ್ಗಳೆಲ್ಲ ನೋಡ್ಕೊಂಬಂದ್ರೆ ನೀವೆಲ್ಲೋ ಹೇಳಿಸ್ದಂಗೆ ಆಗ್ಬಿಡ್ತೀರಾ. ನಿಮ್ಮ ಇತಿಹಾಸ ನೋಡ್ಕೊಳ್ಳಿ. ಅದನ್ನ ಅವ್ರು ಹೇಳಿದ್ರು, ರಾಜಕೀಯ ಹಿನ್ನೆಲೆ, ನಿಮ್ಮ ಹಿನ್ನೆಲೆನ ಮುಂದಕ್ಕೂ ಕಾಪಾಡೋದು. ಇಂಥ ವ್ಯಕ್ತಿ ಇದ್ದ ಹೇಳಿದ್ರಿ ನೀವು, ವಾಜಪೇಯಿ ಅವರ ಹೆಸರು ಹೇಳಿದ್ರಿ. ಯಾತಕ್ಕೆ ಹೇಳಿದ್ರಿ? ಒಬ್ಬ ಮನುಷ್ಯನ ನಡೆ ನುಡಿಗಳನ್ನು ನಿಮ್ಮ ವ್ಯಕ್ತಿತ್ವಕ್ಕೆ ಹಾಳು ಮಾಡ್ಕೋಬೇಡಿ. ಆ ನಿಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ ನಿಮ್ಗೆ ಬಹುಮತ ಕೊಟ್ಟಿದ್ದು. ನೀವು ಗ್ಯಾರಂಟಿ ಕೊಟ್ರು, ನೀವು ಗೃಹಲಕ್ಷ್ಮಿ ಕೊಟ್ರು, ವಿದ್ಯಾನಿಧಿ ಕೊಟ್ರು, ರೈತರ ಮಕ್ಕಳಿಗೆ ಇವತ್ತು 4,00,000 ರೂಪಾಯಿ ಕೊಡ್ತಾ ಇದ್ದಂಥದ್ದು ಅವ್ರಿಗೆ ಅನುದಾನ ಕೊಡ್ತಿಲ್ಲ, ಅವ್ರ ಮಕ್ಕಳು ಕೊಡ್ತಾ ಇದ್ದ ವಿದ್ಯಾನಿಧಿ ಕೊಡ್ತಿಲ್ಲ.
ಶಿಕ್ಷಣ ಕ್ಷೇತ್ರ ಸತ್ತೋಗ್ತಾ ಇದೆ. NEP ತರಬೇಕಾ, SEP ತರಬೇಕಾ? ಆ ಮಕ್ಕಳು ಯಾವ ಈ ನೀತಿಯಲ್ಲಿ ಓದಬೇಕು? ನಿಮಗೆ ಜವಾಬ್ದಾರಿ ಇಲ್ವಾ? ಚರ್ಚೆ